ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ, ಯಾರಲ್ಲಿ ಧನ್ಯತೆ ಸ್ವಭಾವ ಇದೆ ಎಂಬುದಾಗಿ ನಾವು ಕಲಿತಾ ಬರ್ತಿದ್ದೀವಿ. ಯೇಸ್ವಾಮಿ ಹೇಳುವ ಹಾಗೆ ನಿಜವಾಗ್ಲೂ ನಾವು ಧನ್ಯರಾಗಿದ್ದೇವ? ಧನ್ಯರಾಗುವಂತ ಗುಣಲಕ್ಷಣಗಳು ನಮ್ಮಲ್ಲಿ ಇದೆಯಾ? ಅವುಗಳನ್ನ ನಾವು ಅನುಸರಿಸ್ತಿದೀವ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಬನ್ನಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಪ್ರಿಯರೇ, ದೇವರ ವಾಕ್ಯವು ನಮಗೆ ಹೇಳುವ ಹಾಗೆ, ಯಾರು ಸಮಾಧಾನ ಪಡಿಸುವವರಾಗಿರ್ತಾರೋ, ಯಾರು ಸಮಾಧಾನವಾಗಿ ಜೀವಿಸ್ತಾ ಇರ್ತಾರೋ ಅವರು ದೇವರ ಮಕ್ಕಳಂತೆ. ಸತ್ಯವೇದವು ನಮಗೆ ಹೇಳುವ ಪ್ರಕಾರ ಸಮಾಧಾನ ಪಡಿಸುವವರು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡ್ತಿದೆ. ಹಾಗಾದ್ರೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ಹಾಗಾದ್ರೆ ಸಮಾಧಾನ ಕೆಡಿಸುವಂತ ಕಾರ್ಯಗಳು ಪ್ರಪಂಚದಲ್ಲಿ ಎಷ್ಟೋ ಸಂಗತಿಗಳು ನಡೀತಿದೆ. ಇವತ್ತು ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಸಮಾಧಾನ ಇಲ್ಲ, ಒಂದು ಕುಟುಂಬಗಳಲ್ಲಿ ನೋಡುವಾಗ ಸಮಾಧಾನ ಇಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಇವತ್ತು ನೋಡುವಾಗ ರಾಜ್ಯದಲ್ಲಿ, ರಾಷ್ಟ್ರಗಳಲ್ಲಿ ನೋಡುವಾಗ ಸಮಾಧಾನ ಇಲ್ಲ. ಎಲ್ಲೇ ನೋಡಿದ್ರು ಯುದ್ಧಗಳು, ಕಾದಾಟಗಳು, ಜಗಳಗಳು, ವೈಮನಸ್ಸುಗಳು ನಾವು ನೋಡ್ತಿದ್ದೀವಿ. ಇವತ್ತು ಒಬ್ರಿಗೊಬ್ರು ನಾವು ನೋಡುವಾಗ ಸಮಾಧಾನ ಪಡಿಸುವವರೇ ಇಲ್ಲ. ಒಬ್ಬರಿಗೊಬ್ರು ಸುಳ್ಳು ಹೇಳುವವರು, ಚಾಡಿ ಹೇಳುವವರು, ಒಬ್ಬರಿಗೊಬ್ಬರು ಏನಂತೆ ಕಿತ್ತಾಡುವವರು, ಒಬ್ಬರ ಮೇಲೆ ಒಬ್ಬರು ದೂರು ಮತ್ತೆ ಸುಳ್ಳು ಸಾಕ್ಷಿಗಳು ಹೇಳುವವರನ್ನು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇವರೆಲ್ಲ ದೇವರ ಮಕ್ಕಳಾಗೋದಕ್ಕೆ ಯಾವ ಗುಣಗಳು ಕೂಡ ಹೊಂದಿದವರಾಗಿರ್ತಾರೆ. ಈ ಗುಣಗಳು ನಮ್ಮಲ್ಲಿ ಇರಬಾರದು ಪ್ರಿಯರೇ. ಸತ್ಯವೇದವು ಹೇಳುವ ಪ್ರಕಾರ, ಯೇಸು ಸ್ವಾಮಿ ನಮ್ಮಿಂದ ಬಯಸುವ ಪ್ರಕಾರ, ಯೇಸು ಸ್ವಾಮಿ ಮಕ್ಕಳಲ್ಲಿ ಇರಬೇಕಾದಂತ ಸ್ವಭಾವ ಏನಂದ್ರೆ, ಯೇಸುವಿನಿಂದ ನಾವು ಸಮಾಧಾನವನ್ನು ಹೊಂದಿಕೊಳ್ಳಬೇಕು ಮತ್ತು ನಾವು ಇತರರಿಗೆ ಸಮಾಧಾನವನ್ನ ಪಡಿಸುವವರಾಗಿರ್ಬೇಕು. ಹಾಗಾದ್ರೆ ಮನುಷ್ಯನು ಸಮಾಧಾನವಾಗಿ ಇರ್ಲಿಕ್ಕೆ ಯಾವಾಗ ಸಾಧ್ಯ? ಸತ್ಯವೇದ ನಮ್ಗೆ ಬೋಧಿಸ್ತದೆ, ಒಬ್ಬ ಮನುಷ್ಯನ ಪಾಪಗಳು ಯಾವಾಗ ಕ್ಷಮಿಸಲ್ಪಡ್ತದೋ, ಯಾವಾಗ ಆ ಮನುಷ್ಯನು ಯೇಸು ಕ್ರಿಸ್ತನನ್ನ ವಿಶ್ವಾಸದಲ್ಲಿ ಸ್ವೀಕರಿಸಿಕೊಂಡು ಆತನ ರಕ್ತದಿಂದ ಪಾಪಗಳನ್ನ ಒಪ್ಪಿಕೊಂಡು ಅರಕೆ ಮಾಡಿ ಬಿಟ್ಟು ಬಿಡ್ತಾನೋ, ಆಗ ನಮಗೆ ಪಾಪ ಪರಿಹಾರ ಆದ ಮೇಲೆ ಅವನಿಗೆ ಸಮಾಧಾನ ಸಿಗ್ತದೆ ಅಂತ ವಾಕ್ಯ ಹೇಳ್ತದೆ. ಸತ್ಯವೇದದಲ್ಲಿ ಸಮಾಧಾನ ಅನ್ನೋದು ಒಂದು ದೊಡ್ಡ ಪದವಾಗಿದೆ ಬೇರೆ. ಯಾಕೆಂದ್ರೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಆತನು ಸಮಾಧಾನ ಇಲ್ಲದೆ ಇರುವಂತ ಈ ಲೋಕದಲ್ಲಿ ಸಮಾಧಾನವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೇನಲ್ವಾ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ, ಮತ್ತಾಯನ ಬರೆದ ಸುವಾರ್ತೆ 11:28, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತದೆ. ಯೋಹಾನ್ ಬರೆದ ಸುವಾರ್ತೆ ನಾವು ನೋಡ್ತೀವಿ, ನನ್ನಲ್ಲಿರುವಂತ ಮನಸ್ಸಾಂತಿಯನ್ನ ನಿಮಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಪುನರುತ್ಥಾನ ಆದ ಮೇಲೆ ಯಹೂದ್ಯರ ಭಯದಲ್ಲಿ ಕೂತಿದಂತ ಶಿಷ್ಯಂದಿರಿಗೆ ಅವರ ನಡುವೆ ಬಂದು ಕ್ರಿಸ್ತನು ನಿಮಗೆ ಸಮಾಧಾನವಾಗ್ಲಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಪ್ರೇರೆ, ಸಮಾಧಾನ ಪ್ರಭುವಾಗಿರುವ ಯೇಸು ನಿಮ್ಮ ಹೃದಯದಲ್ಲಿ ಇದ್ದಾನ? ನಿಮಗೆ ಸಮಾಧಾನ ಇದೆಯಾ? ನೀವು ಸಮಾಧಾನ ಪಡಿಸುವ ದೇವರ ಮಕ್ಕಳಾಗಿದ್ದೀರಾ? ಸಮಾಧಾನದ ಲಕ್ಷಣಗಳು ನಿಮ್ಮೊಳಗಡೆ ಇದೆಯಾ? ಇಲ್ಲ ನೀವು ಸಮಾಧಾನ ಇಲ್ಲದವರಾಗಿದ್ದೀರಾ? ಸಮಾಧಾನಕ್ಕಾಗಿ ಹುಡುಕ್ತಿದ್ದೀರಾ? ಸಮಾಧಾನಕ್ಕಾಗಿ ಲೋಕದ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೀರಾ? ಈ ಲೋಕದ ಜನಗಳು ಸಮಾಧಾನ ಇಲ್ಲ ಅಂದ್ರೆ ಲೋಕದಲ್ಲಿ ಸಿಗುವಂತ ಸ್ವಲ್ಪ ಕಾಲ, ಕೆಲವು ಗಂಟೆಗಳು, ಕೆಲವು ಸಮಯಗಳು ಸಿಗುವಂತ ಸಮಾಧಾನವನ್ನು ಬಯಸಿ ಹೋಗೋದನ್ನ ನಾವು ನೋಡಿದ್ದೀವಿ ಅಲ್ವಾ? ಸಮಾಧಾನ ಇಲ್ಲ ಅಂದ್ರೆ ಮನೇಲಿ ಏನಾದ್ರು ಜಗಳ ಆಯ್ತು, ಸಮಾಧಾನ ಇಲ್ಲ ಅಂದ್ರೆ ಹೊರಗಡೆ ಹೋಗ್ತಾರೆ, ಫ್ರೆಂಡ್ಶಿಪ್ ಜೊತೆ ಹೋಗ್ತಾರೆ, ಸಿನಿಮಾ ಥಿಯೇಟರ್ಗಳಲ್ಲಿ ಹೋಗ್ತಾರೆ. ಹೌದಲ್ವಾ ಪ್ರಿಯರೇ? ಹೋಗಿದ್ದೀನಿ ಸ್ವಲ್ಪ ಕಾಲ, 1-2-3 ಗಂಟೆ ಅಥವಾ ಒಂದು ದಿನವೆಲ್ಲ ಹೊರಗಡೆ ಎದ್ದು ಬರ್ತಾರೆ. ಮತ್ತೆ ನೋಡುವಾಗ ಅವರಿಗೆ ಸಮಾಧಾನ ಇರುವುದಿಲ್ಲ. ಕೆಲವರು ಸಮಾಧಾನ ಇಲ್ಲ ಅಂತ ಹೇಳಿ ಅನೇಕ ಕಡೆಯಲ್ಲಿ ದೇವಸ್ಥಾನ, ಮಂದಿರಗಳು ಅಥವಾ ನೋಡ್ಬೇಕಾದಂತ ಬೇರೆ ಸ್ಥಳಗಳಿಗಾಗಿ ಯಾತ್ರೆಯಾಗಿ ಹೋಗ್ತಾರೆ, ಟೂರಿಸ್ಟ್ ಆಗಿ ಹೋಗ್ತಾರೆ, ನೋಡ್ಲಿಕ್ಕಾಗಿ ಅನೇಕ ಸ್ಥಳಗಳಲ್ಲಿ ಹೋಗ್ತಾರೆ. ಅವರು ಒಂದು ವಾರ ಅಥವಾ ಒಂದು 10 ದಿನ, 12 ದಿನ, ಒಂದು 15 ದಿನ ಸಮಾಧಾನವಾಗಿರುವವರಾಗಿರ್ತಾರೆ. ಆದ್ರೆ ನಿಜವಾದ ಸಮಾಧಾನ ಅವರಿಗೆ ಸಿಗುವುದಿಲ್ಲ ಪ್ರೇರೆ. ನಿಜವಾದ ಸಮಾಧಾನ ಇಲ್ಲದವರಾಗಿರ್ತಾರೆ. ಹಾಗಾದ್ರೆ ಸಮಾಧಾನ ಇಲ್ಲದವರಾಗಿದ್ದೀರಾ? ನಿಮ್ಗೆ ಸಮಾಧಾನಕ್ಕಾಗಿ ನೀವು ಹುಡುಕ್ತಿದ್ದೀರಾ?
ಹಾಗಾದ್ರೆ ಸಮಾಧಾನ ಅಧಿಪತಿಯಾಗಿರುವ ಯೇಸುವಿನ ಬಳಿಗೆ ಬನ್ನಿ. ಯೇಸು ನಿಮಗೆ ಸಮಾಧಾನವನ್ನು ಕೊಡ್ಲಿಕ್ಕಾಗಿ ಕರೀತಿದ್ದಾನೆ. ಯೇಸು ಕ್ರಿಸ್ತ ನಿಮಗೆ ನಿಜವಾದ ಸಮಾಧಾನ ಕೊಡ್ತಾನೆ. ನಾನು ಕೊಡುವ ಸಮಾಧಾನ ಈ ಲೋಕದಲ್ಲಿ ಯಾರು ಕೊಡುವುದಿಲ್ಲ, ಆ ರೀತಿಯಾದ ಸಮಾಧಾನ ಕೊಡ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮನ್ನು ಕರೀತಿದ್ದಾನೆ ಪ್ರಿಯರೇ. ಸಮಾಧಾನ ಪಡಿಸೋರು ದೇವರ ಮಕ್ಕಳು, ಅವರು ದೇವರ ಮಕ್ಕಳು ಅಂತ ಹೇಳ್ತಿದೆ. ಹಾಗಾದ್ರೆ ನಾವು ಸಮಾಧಾನ ಪಡಿಸೋರಾಗಿದ್ದೀವಿ. ಹಾಗಾದ್ರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವಾಗ, ನೀವು ಪಾಪದಿಂದ ಹೊರಗೆ ಬರುವಾಗ, ಯೇಸುವನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಳ್ಳುವಾಗ ನಿಮ್ಮೊಳಗಡೆ ಸಮಾಧಾನ ಬರ್ತದೆ. ಯೇಸು ಸಮಾಧಾನದ ಅಧಿಪತಿ ಆಗಿದ್ದಾನೆ, ಸಮಾಧಾನದ ಪ್ರಭು ಆಗಿದ್ದಾನೆ. ಆತ ನಿಮ್ಮ ಹೃದಯದ ಒಳಗಡೆ ಬರ್ತಾನೆ ಪ್ರೇರೆ. ಹಾಗಾದ್ರೆ ನಾವು ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳಂತೆ. ಹಾಗಾದ್ರೆ ನಾವು ಒಬ್ರಿಗೊಬ್ರು ಸಮಾಧಾನ ಪಡಿಸೋಣ, ಒಬ್ರಿಗೊಬ್ರು ಸಮಾಧಾನದ ಮಾರ್ಗವನ್ನ ತಿಳಿಸೋಣ, ಸಮಾಧಾನ ಪಡಿಸುವಂತ ಯೇಸುವಿನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಪ್ರಿಯರೇ. ಹಾಗಾದ್ರೆ ನೀವು ಇವತ್ತು ಹೊಸದಾಗಿ ನೀವು ವಿಡಿಯೋವನ್ನ ನೀವು ನೋಡ್ತಿದ್ರೆ, ನೀವು ಹೊಸದಾಗಿ ಏನಾದ್ರೂ ಯೇಸುವಿನ ಬಗ್ಗೆ ನೀವು ತಿಳ್ಕೊಳ್ಳುವರಾಗಿದ್ರೆ, ನೀವು ಹೊಸದಾಗಿ ಒಂದು ವೇಳೆ ಯೇಸುವಿನ ಬಗ್ಗೆ ನೀವು ಈಗ ನಿಮಗೆ ಪರಿಚಯವಾಗ್ತಿದ್ರೆ, ನಿಮಗೊಂದು ವೇಳೆ ಸಮಾಧಾನ ಇಲ್ಲ ಅಂದ್ರೆ ನಿಮ್ಮ ಹೃದಯದ ಬಾಗಿಲು ತೆಗೆದು ನೀವು ಇರುವ ಸ್ಥಳದಲ್ಲಿ ಯೇಸುವೇ ನನ್ನ ಹೃದಯದಲ್ಲಿ ಬನ್ನಿ, ನನಗೆ ಸಮಾಧಾನವನ್ನು ಕೊಡಿ ಅಂತ ನೀವು ಕರೆಯೋದಾದ್ರೆ ನಿಶ್ಚಯವಾಗಿ ಆತ ನಿಮ್ಮ ಒಳಗಡೆ ಬರ್ತಾನೆ, ನಿಶ್ಚಯವಾಗಿ ನಿಮ್ಗೆ ಸಮಾಧಾನ ಕೊಡ್ತಾನೆ. ಇದುವರೆಗೂ ನೀವು ಕಂಡು ಕೇಳರಿಯದಿರುವಂತ ಸತ್ಯವಾದಂತ ಸಮಾಧಾನವನ್ನು ನೀವು ಅನುಭವಿಸ್ತೀರಿ ಪ್ರೇರೆ. ಆದ್ರಿಂದ ದೇವರ ವಾಕ್ಯ ಹೇಳೋ ಪ್ರಕಾರ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎಂಬುದಾಗಿ ಸತ್ಯವೇದ ಹೇಳ್ತಿದೆ. ಹಾಗಾದ್ರೆ ಪ್ರಾರ್ಥನೆ ಮಾಡೋಣ. ಯೇಸುವೇ, ನನಗೆ ಸಮಾಧಾನ ಕೊಡ್ಲಿಕ್ಕಾಗಿ ನೀನು ಬಂದಿದ್ದಿ. ಯೇಸುವೇ, ನಿನ್ನ ಸಮಾಧಾನ ನನಗೆ ಬೇಕು, ನಿನ್ನ ಅವಶ್ಯಕತೆ ನನಗಿದೆ, ನನ್ನ ಒಳಗಡೆ ಬನ್ನಿ ಎಂಬುದಾಗಿ ನೀವು ಹೃದಯದಲ್ಲಿ ಕರೆಯೋದಾದ್ರೆ ಸಮಾಧಾನ ಪ್ರಭು ನಿಮ್ಮ ಹೃದಯದಲ್ಲಿ ಬರ್ತಾನೆ, ನಿಮ್ಮನ್ನು ಆಶೀರ್ವದಿಸುತ್ತಾನೆ, ನಿಮಗೆ ಸಮಾಧಾನವನ್ನು ಕೊಡ್ತಾನೆ. ಯೇಸುವನ್ನು ಅಂಗೀಕರಿಸಿಕೊಳ್ಳುವಾಗ ದೇಶ ಆಗ್ಲಿ ರಾಷ್ಟ್ರವಾಗ್ಲಿ ಅವ್ರಿಗೆ ಸಮಾಧಾನ ಇರ್ತದೆ. ಯಾರು ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಿಲ್ವೋ ಅವರೊಳಗೆ ಸಮಾಧಾನ ಇರುವುದಿಲ್ಲ. ಯಾಕಂದ್ರೆ ಸಮಾಧಾನದ ಪ್ರಿಯನು, ಸಮಾಧಾನದ ಪ್ರಭು ಆತನೇ ಆಗಿದ್ದಾನೆ ಅಂತ ಸತ್ಯವೇದ ನಮಗೆ ಬೋಧಿಸ್ತದೆ. ಹಾಗಾದ್ರೆ ಪ್ರಾರ್ಥಿಸೋಣ. ಪ್ರೈಸ್ ಲಾರ್ಡ್.